ಎಲ್ಲ ಗಣತಿದಾರರಿಗೆ ನಮಸ್ಕಾರ. ಫೀಲ್ಡ್ ವರ್ಕ್ ಮಾಡೋವಾಗ ಕಟ್ಟಡಗಳಿಗೆ, ಮನೆಗಳಿಗೆ ನಂಬರ್ ಹಾಕೋದು ಕೆಲವೊಮ್ಮೆ ಸ್ವಲ್ಪ ಕನ್ಫ್ಯೂಸ್ ಆಗೋದು ಸಹಜ ಅಲ್ವಾ? ಸರಿ, ಈ ಗೊಂದಲವನ್ನ ಹೇಗೆ ಸುಲಭವಾಗಿ ಬಗೆಹರಿಸೋದು ಅಂತ ಇವತ್ತು ನೋಡೋಣ. ಸರಿ, ಹಾಗಾದ್ರೆ ಒಂದು ಕಟ್ಟಡದಲ್ಲಿ ಎಷ್ಟು ಮನೆಗಳಿರುತ್ತವೆ? ಈ ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ರೆ ನಮ್ಮ ಅರ್ಧ ಕೆಲ್ಸ ಮುಗ್ದಾಗೇನೆ. ಯಾಕಂದ್ರೆ ಕಟ್ಟಡ ಮತ್ತು ಜನಗಣತಿ ಮನೆ ಇವೆಂಡ್ರ ನಡುವಿನ ವ್ಯತ್ಯಾಸವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯವಾಗತ್ತೆ. ನೋಡಿ, ನಮ್ಮ ಗುರಿ ತುಂಬಾನೇ ಸರಳ. ನಮ್ಮ ಗಣತಿ ಬ್ಲಾಕ್ನಲ್ಲಿರುವ ಪ್ರತಿಯೊಂದು ಮನೆ, ಪ್ರತಿಯೊಂದು ಕಟ್ಟಡಕ್ಕೂ ಯಾವುದೇ ಗೊಂದಲವಿಲ್ಲದೆ ಆತ್ಮವಿಶ್ವಾಸದಿಂದ ಸರಿಯಾದ ನಂಬರ್ ಕೊಡ್ಬೇಕು. ಅದಕ್ಕಾಗಿ ಒಂದು ಸ್ಪಷ್ಟವಾದ ಚೌಕಟ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಂದ್ರೆ ಶುರು ಮಾಡೋಣ. ಕಟ್ಟಡ ಮತ್ತು ಜನಗಣತಿ ಮನೆ, ಈ ಎರಡು ಕಾನ್ಸೆಪ್ಟ್ಗಳನ್ನ ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇವೇ ನಮ್ಮ ಇಡೀ ಕೆಲ್ಸದ ಅಡಿಪಾಯ. ಮೊದಲನೆಯದಾಗಿ, ಕಟ್ಟಡ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಫಿಸಿಕಲ್ ಸ್ಟ್ರಕ್ಚರ್. ಅಂದ್ರೆ ನೆಲದ ಮೇಲೆ ನಿಂತಿರುವ ಪ್ರತ್ಯೇಕವಾಗಿರುವ ಯಾವುದೇ ಒಂದು ನಿರ್ಮಾಣ. ಅದಕ್ಕೆ 4 ಗೋಡೆ, ಒಂದು ಸೂರು ಇರುತ್ತೆ, ಮತ್ತೆ ಅದರೊಳಗೆ ಪ್ರವೇಶ ಮಾಡೋಕ್ಕೂ ಆಗತ್ತೆ. ಉದಾಹರಣೆಗೆ ಒಂದು ಮನೆ, ಒಂದು ಅಂಗಡಿ ಅಥವಾ ಶಾಲಾ ಕಟ್ಟಡವನ್ನೇ ತೆಗೆದುಕೊಳ್ಳಿ. ಆದ್ರೆ ಜನಗಣತಿ ಮನೆ ಅನ್ನೋದು ಸ್ವಲ್ಪ ಬೇರೆ. ಇದು ಬರೀ ಕಟ್ಟಡದ ಬಗ್ಗೆ ಅಲ್ಲ, ಬದಲಾಗಿ ಅದನ್ನ ಹೇಗೆ ಬಳಸಲಾಗ್ತಿದೆ ಅನ್ನೋದ್ರ ಮೇಲೆ ನಿಂತಿದೆ. ಮುಖ್ಯವಾದಿ ಅದಕ್ಕೆ ಒಂದು ಪ್ರತ್ಯೇಕವಾದ ಮುಖ್ಯದ್ವಾರ ಇರಬೇಕು, ಮತ್ತೆ ಅದನ್ನ ಒಂದು ಸಪರೇಟ್ ಯೂನಿಟ್ ಆಗಿ ಬಳಸ್ತಿರ್ಬೇಕು. ಉದಾಹರಣೆಗೆ, ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ನಲ್ಲಿ ಪ್ರತಿ ಫ್ಲ್ಯಾಟ್ಗೂ ಪ್ರತ್ಯೇಕ ಬಾಗಿಲಿರುತ್ತಲ್ವಾ, ಹಾಗಾಗಿ ಪ್ರತಿಯೊಂದು ಫ್ಲ್ಯಾಟ್ ಕೂಡ ಒಂದೊಂದು ಜನಗಣತಿ ಮನೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವ್ಯತ್ಯಾಸ ಏನು ಅಂದ್ರೆ, ಕಟ್ಟಡ ಅನ್ನೋದು ಅದರ ಭೌತಿಕ ರಚನೆಯ ಬಗ್ಗೆ ಹೇಳುತ್ತೆ. ಆದ್ರೆ ಜನಗಣತಿ ಮನೆ ಅನ್ನೋದು ಅದನ್ನ ಹೇಗೆ ಬಳಸಲಾಗ್ತಿದೆ ಅಂದ್ರೆ ಅದರ ಯೂಸೇಜ್ ಬಗ್ಗೆ ಹೇಳುತ್ತೆ. ಒಂದು ಸ್ಟ್ರಕ್ಚರ್ ಬಗ್ಗೆ, ಇನ್ನೊಂದು ಬಳಕೆಯ ಬಗ್ಗೆ. ಇದೇ ನೋಡಿ ನಮ್ಮ ಗೋಲ್ಡನ್ ರೂಲ್. ಇದನ್ನ ಯಾವತ್ತೂ ಮರೆಯಬಾರ್ದು. ಅದೇನೆಂದರೆ, ಬಳಕೆಯೇ ನಿರ್ಧಾರಕ. ಒಂದು ರಚನೆಯನ್ನ ಹೇಗೆ ಬಳಸಲಾಗ್ತಿದೆ ಅನ್ನೋದೇ ಫೈನಲ್. ಈ ಒಂದು ನಿಯಮ ನೆನ್ಪಿದ್ರೆ ಸಾಕು, ಹೆಚ್ಚಿನ ಎಲ್ಲಾ ಗೊಂದಲಗಳು ಬಗೆಹರಿದು ಬಿಡುತ್ತೆ. ಸರಿ, ಈಗ ಒಂದು ಸಾಮಾನ್ಯ ಸನ್ನಿವೇಶವನ್ನ ನೋಡೋಣ. ಒಂದು ಕಟ್ಟಡ ಆದ್ರೆ ಹಲವು ಜನಗಣತಿ ಮನೆಗಳು. ಇದು ನಮ್ಗೆ ಫೀಲ್ಡ್ನಲ್ಲಿ ಹೆಚ್ಚಾಗಿ ಸಿಗುವ ಕೇಸ್. ಬನ್ನಿ, ನಮ್ಮ ಬಳಕೆಯೇ ನಿರ್ಧಾರಕ ಅನ್ನೋ ನಿಯಮ ಇಲ್ಲಿ ಹೇಗೆ ಅನ್ವಯ ಆಗತ್ತೆ ಅಂತ ನೋಡೋಣ. 1-2 ಅಂತಸ್ತಿನ ಮನೆ ಇದೆ ಅಂತ ಅನ್ಕೊಳ್ಳಿ. ಪ್ರತಿ ಫ್ಲೋರ್ನಲ್ಲೂ ಒಂದೊಂದು ಬೇರೆ ಕುಟುಂಬ ವಾಸವಿದೆ, ಮತ್ತು 2 ಕುಟುಂಬಗಳಿಗೆ ಪ್ರತ್ಯೇಕವಾದ ಪ್ರವೇಶ ದ್ವಾರಗಳಿವೆ. ಹಾಗಾದ್ರೆ ಇಲ್ಲಿ ಎಷ್ಟು ಕಟ್ಟಡಗಳು ಮತ್ತು ಎಷ್ಟು ಜನಗಣತಿ ಮನೆಗಳು? ನಮ್ಮ ನಿಯಮದ ಪ್ರಕಾರ ಉತ್ತರ ತುಂಬಾ ಸಿಂಪಲ್. ಇಲ್ಲಿ ಇರೋದು ಒಂದೇ ಕಟ್ಟಡ, ಆದ್ರೆ ಅದನ್ನ 2 ಪ್ರತ್ಯೇಕ ಯೂನಿಟ್ಗಳಾಗಿ ಬಳಸ್ತಿರೋದ್ರಿಂದ ಜನಗಣತಿ ಮನೆಗಳು 2 ಆಗುತ್ತವೆ. ಸಿಂಪಲ್ ಅಲ್ವಾ? ಓಕೆ, ಈಗ ಇದರ ತದ್ವಿರುದ್ಧವಾದ ಸನ್ನಿವೇಶವನ್ನು ನೋಡೋಣ. ಅಂದರೆ ಹಲವು ರಚನೆಗಳು, ಆದರೆ ಒಂದೇ ಜನಗಣತಿ ಮನೆ. ಇದು ಕೆಲವೊಮ್ಮೆ ಸ್ವಲ್ಪ ಜಾಸ್ತಿ ಕನ್ಫ್ಯೂಸ್ ಮಾಡಬಹುದು. ಬೇರೆ ಬೇರೆ ಸ್ಟ್ರಕ್ಚರ್ ಇದ್ರೂ ಅದನ್ನ ಒಂದೇ ಯೂನಿಟ್ ಅಂತ ಹೇಗೆ ಲೆಕ್ಕ ಹಾಕೋದು? ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಕಾಂಪೌಂಡ್ ಒಳಗೆ ಒಂದು ಮುಖ್ಯ ಮನೆ ಇದೆ. ಅದರ ಜೊತೆಗೆ ಒಂದು ಪ್ರತ್ಯೇಕ ಅಡುಗೆ ಮನೆ ಮತ್ತೆ ಒಂದು ಪ್ರತ್ಯೇಕ ಶೌಚಾಲಯ ಕೂಡ ಇದೆ. ಇವೆಲ್ಲವನ್ನೂ ಒಂದೇ ಕುಟುಂಬ ಬಳಸ್ತಿದೆ. ಈಗ ಹೇಳಿ, ಇಲ್ಲಿ ಎಷ್ಟು ಕಟ್ಟಡಗಳು, ಎಷ್ಟು ಜನಗಣತಿ ಮನೆಗಳು? ಇಲ್ಲಿ ಮತ್ತೆ ನಾವು ನಮ್ಮ ಅದೇ ಗೋಲ್ಡನ್ ರೂಲನ್ನ ಅಪ್ಲೈ ಮಾಡಬೇಕು. ಈ ಎಲ್ಲಾ ಪ್ರತ್ಯೇಕ ರಚನೆಗಳನ್ನ ಯಾರು ಬಳಸ್ತಿದ್ದಾರೆ? ಒಂದೇ ಕುಟುಂಬ ಅಲ್ವಾ? ಹಾಗಾಗಿ ಇದೆಲ್ಲವೂ ಒಟ್ಟಾಗಿ ಸೇರಿ ಒಂದೇ ಮನೆಯಾಗಿ ಕೆಲಸ ಮಾಡುತ್ತೆ. ಇದು ನಮ್ಮ ನಿಯಮವನ್ನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಲ್ವಾ? ಕಟ್ಟಡಗಳು ಬೇರೆ ಬೇರೆ ಇದ್ರೂ ಅವೆಲ್ಲದರ ಬಳಕೆ ಒಂದೇ ಆಗಿರೋದ್ರಿಂದ ಇದು ಒಂದೇ ಒಂದು ಕಟ್ಟಡ ಮತ್ತು ಒಂದೇ ಒಂದು ಜನಗಣತಿ ಮನೆ ಆಗುತ್ತೆ. ಇಲ್ಲಿ ಸ್ಟ್ರಕ್ಚರ್ಗಿಂತ ಬಳಕೆಯ ಉದ್ದೇಶವೇ ಮುಖ್ಯ. ಸರಿ, ಬೇಸಿಕ್ಸ್ ಕ್ಲಿಯರ್ ಆಯ್ತು. ಈಗ ಫೀಲ್ಡ್ನಲ್ಲಿ ಎದುರಾಗಬಹುದಾದ ಕೆಲವು ಟ್ರಿಕ್ಕಿ ಅಂದ್ರೆ ಸಂಕೀರ್ಣ ಸನ್ನಿವೇಶಗಳನ್ನ ಹೇಗೆ ನಿಭಾಯಿಸೋದು ಅಂತ ನೋಡೋಣ. ಒಂದು ಆಸ್ತಿಯಲ್ಲಿ ಒಂದು ಮುಖ್ಯ ಮನೆ, ಒಂದು ಗ್ಯಾರೇಜ್ ಮತ್ತೆ ಕೆಲ್ಸದವರ ವಸತಿಗಾಗಿ ಒಂದು ಸಣ್ಣ ಮನೆ ಇದೆ ಅಂತ ಅಂದುಕೊಳ್ಳಿ. ಇದನ್ನ ಹೇಗೆ ನಂಬರ್ ಮಾಡೋದು? ಇಲ್ಲಿ ಉತ್ತರ ಅನ್ನೋದು ಒಂದು ಬಹಳ ಸಣ್ಣ ಆದ್ರೆ ಮುಖ್ಯವಾದ ವಿವರದ ಮೇಲೆ ನಿಂತಿದೆ. ಇಲ್ಲಿ ಆಸಕ್ತಿದಾಯಕ ವಿಷಯ ಏನಂದ್ರೆ, ನಿರ್ಣಾಯಕ ಅಂಶ ಇರೋದು ಆ ಕೆಲ್ಸದವರು ಎಲ್ಲಿ ಊಟ ಮಾಡ್ತಾರೆ ಅನ್ನೋದ್ರಲ್ಲಿ. ಅವರು ಪ್ರತ್ಯೇಕವಾಗಿ ಅಡ್ಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಒಂದ್ ರೀತಿ, ಮಾಲೀಕರ ಮನೆಲೇ ಊಟ ಮಾಡಿದ್ರೆ ಇನ್ನೊಂದ್ ರೀತಿ. ಇದೇ ಅವರು ಪ್ರತ್ಯೇಕ ಕುಟುಂಬವೋ ಅಥವಾ ಮುಖ್ಯ ಕುಟುಂಬದ ಭಾಗವೋ ಅಂತ ನಿರ್ಧರಿಸುತ್ತೆ. ಹೇಗೆ ಅಂತ ನೋಡಿ. ಒಂದು ವೇಳೆ ಕೆಲಸದವರು ಪ್ರತ್ಯೇಕವಾಗಿ ಅಡಿಗೆ ಮಾಡಿ ಊಟ ಮಾಡಿದ್ರೆ ಆಗ ಅವರು ಒಂದು ಸಪರೇಟ್ ಕುಟುಂಬ. ಆಗ ಒಟ್ಟು 3 ಜನಗಣತಿ ಮನೆಗಳಾಗತ್ತೆ. ಅದೇ ಅವರು ಮಾಲೀಕರ ಕುಟುಂಬದ ಜೊತೆಯಲ್ಲೇ ಊಟ ಮಾಡ್ತಿದ್ರೆ ಅವರು ಮುಖ್ಯ ಕುಟುಂಬದ ಭಾಗವೇ ಆಗ್ತಾರೆ.
ಆಗ ಕೇವಲ 2 ಜನಗಣತಿ ಮನೆಗಳು. ನೋಡಿ, ಒಂದು ಸಣ್ಣ ಪ್ರಶ್ನೆ ಹೇಗೆ ಉತ್ತರವನ್ನು ಬದಲಾಯಿಸುತ್ತೆ ಅಂತ. ಇದೇ ಲಾಜಿಕ್ ಬೇರೆ ಕಡೆಗೂ ಅಪ್ಲೈ ಆಗತ್ತೆ. ಉದಾಹರಣೆಗೆ, ಒಂದು ಜಾಗದಲ್ಲಿ ವಾಸದ ಮನೆ, ಒಂದು ಪ್ರತ್ಯೇಕ ವರ್ಕ್ಶಾಪ್ ಮತ್ತೆ ದನಗಳ ಕೊಟ್ಟಿಗೆ ಇದೆ ಅಂತ ಇಟ್ಕೊಳ್ಳಿ. ಇವು ಮೂರರ ಬಳಕೆ ಬೇರೆ ಬೇರೆ ಅಲ್ವಾ? ಹಾಗಾಗಿ ಪ್ರತಿಯೊಂದಕ್ಕೂ ಪ್ರತ್ಯೇಕ ಜನಗಣತಿ ಮನೆ ನಂಬರ್ ಸಿಗತ್ತೆ. ಅಂದ್ರೆ ಒಂದು ಕಟ್ಟಡ ಆದ್ರೆ 3 ಜನಗಣತಿ ಮನೆಗಳು. ಸರಿ, ಇಲ್ಲಿಯವರೆಗೆ ಏನು, ಯಾಕೆ ಅಂತ ಸಿದ್ಧಾಂತವನ್ನ ನೋಡಿದ್ವಿ. ಈಗ ಸಂಖ್ಯೆಗಳನ್ನ ಹೇಗೆ ಕೊಡಬೇಕು ಅನ್ನೋ ಪ್ರಾಯೋಗಿಕ ವಿಷಯಗಳ ಬಗ್ಗೆ ಮಾತಾಡೋಣ. ಕೆಲವೊಮ್ಮೆ ಆಕಸ್ಮಿಕವಾಗಿ ಒಂದು ಕಟ್ಟಡವನ್ನ ನಾವು ಮಿಸ್ ಮಾಡಿರಬಹುದು. ಹಾಗಾದ್ರೆ ಚಿಂತೆ ಬೇಡ. ಉದಾಹರಣೆಗೆ 10 ಮತ್ತು 11ನೇ ನಂಬರ್ ಮಧ್ಯೆ ಒಂದು ಕಟ್ಟಡ ಬಿಟ್ಟೋಗಿದ್ರೆ, ಆ ಬಿಟ್ಟೋದ ಕಟ್ಟಡಕ್ಕೆ 10/1 ಅಂತ ಒಂದು ಫ್ರಾಕ್ಷನಲ್ ನಂಬರ್ ಕೊಡಬಹುದು. ಹೀಗೆ ಮಾಡಿದ್ರೆ ಅದನ್ನ ಸುಲಭವಾಗಿ ಸೀಕ್ವೆನ್ಸ್ಗೆ ಸೇರಿಸಿದ ಹಾಗೆ ಆಗತ್ತೆ. ಇನ್ನು ಕೊಟ್ಟ ನಂಬರನ್ನ ಎಲ್ಲಿ ಬರೀಬೇಕು? ಮುಖ್ಯವಾಗಿ ಆ ಕಟ್ಟಡದ ಮುಖ್ಯ ಪ್ರವೇಶ ದ್ವಾರದ ಮೇಲೆ ಎಲ್ಲರಿಗೂ ಸುಲಭವಾಗಿ, ಸ್ಪಷ್ಟವಾಗಿ ಕಾಣುವ ಹಾಗೆ ಬರೆಯಬೇಕು. ದೊಡ್ಡ ಕಾಂಪೌಂಡ್ ಇದ್ರೆ ಮುಖ್ಯ ಗೇಟ್ ಮೇಲೂ ಬರೆಯಬಹುದು. ಇದರಿಂದ ಮುಂದಿನ ಹಂತದ ಕೆಲಸ ಮಾಡುವವರಿಗೆ ತುಂಬಾ ಸಹಾಯ ಆಗುತ್ತೆ. ಈ ಸರಳ ನಿಯಮಗಳನ್ನ ಪಾಲಿಸಿದ್ರೆ ನಾವು ಸಂಗ್ರಹಿಸೋ ಡೇಟಾ ನಿಖರವಾಗಿರುತ್ತೆ. ನೆನಪಿರಲಿ, ಒಬ್ಬ ಗಣತಿದಾರರ ನಿಖರವಾದ ಕೆಲಸವೇ ಒಂದು ಯಶಸ್ವಿ ಜನಗಣತಿಗೆ ಅಡಿಪಾಯ. ದೇಶದ ಭವಿಷ್ಯದ ಯೋಜನೆಗಳು ಈ ಡೇಟಾವನ್ನೇ ಅವಲಂಬಿಸಿರುತ್ತವೆ. ಹಾಗಾಗಿ ಫೀಲ್ಡ್ಗೆ ಹೋಗುವಾಗ ಈ ಒಂದು ಮಾತನ್ನು ಮನಸ್ಸಿನಲ್ಲಿಡಿ. ಯಾವಾಗ್ಲಾದ್ರೂ ಗೊಂದಲವಾದ್ರೆ ಒಂದು ಪ್ರಶ್ನೆ ಕೇಳಿಕೊಳ್ಳಿ: ಇದರ ಬಳಕೆ ಏನು? ಯಾಕಂದ್ರೆ ನೆನಪಿಡಿ, ಬಳಕೆಯೇ ನಿರ್ಧಾರಕ. ತಮ್ಮೆಲ್ಲರ ಕಾರ್ಯ ಯಶಸ್ವಿಯಾಗಲಿ.